ಜೈ ಶ್ರೀ ಗಣೇಶ್, ಜೈ ಮಾ ಕಾಮಾಖ್ಯ, ಸರ್ವ ದೇವತಾಭ್ಯೋ ನಮಃ. ಹೆಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಯುವರ್ ಅಭಿಜಿತ್ 33 ಚಾನಲ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಹಿಯರ್. ಇವತ್ತಿನ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್. ಹೂ ಆರ್ ಏಂಜಲ್ಸ್? ನಿನ್ನೆ ಧ್ಯಾನ ಮಾಡುವಾಗ ನನಗೆ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಗೈಡೆನ್ಸ್ ಬಂತು. ಇನ್ಫ್ಯಾಕ್ಟ್ ನನ್ನ ಪ್ರತಿ ವಿಡಿಯೋನೂ ಸಹ ಡೈಲಿ ನಾನು ಮಾಡುವಂಥ ಮೆಡಿಟೇಷನ್ ಕೆಲವೊಂದು ಸಾಧನೆಗಳಲ್ಲಿ ಏನು ಗೈಡೆನ್ಸ್ ಬರುತ್ತೋ ಆ ಒಂದು ಟಾಪಿಕ್ ಮೇಲೇ ನಾನು ವಿಡಿಯೋನ ಕ್ರಿಯೇಟ್ ಮಾಡೋದು ವಿತ್ ಟೀಮ್. ಹಾಗಾಗಿ ಈ ಚಾನಲ್ನ ಪ್ರತಿ ವಿಡಿಯೋನು ಕನೆಕ್ಟೆಡ್ ಟು ದ ಡಿವೈನ್ ಎನರ್ಜಿ, ಸೊ ಡೋಂಟ್ ಮಿಸ್ ಎನಿ ವಿಡಿಯೋ ಆಫ್ ದಿಸ್ ಚಾನಲ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಹೂ ಆರ್ ಏಂಜಲ್ಸ್? ಏಂಜಲ್ಸನ್ನು ಕನ್ನಡದಲ್ಲಿ ದೇವದೂತರು ಅಂತ ಕರಿತೀವಿ. ಇದು ಎಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥ ವಿಷಯ. ಬಟ್ ಏಂಜಲ್ಸ್ ಅನ್ನೋ ಒಂದು ಡಿವೈನ್ ಎನರ್ಜೀಸ್ನ ನಾವು ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಕಮ್ ವಿತ್ ಮೀ, ಲೆಟ್ಸ್ ಗೋ ಇನ್ ಟು ದ ಡೀಪ್ ಮಿಸ್ಟ್ರಿ ಅಬೌಟ್ ಏಂಜಲ್ಸ್. ಓಕೆ, ಏಂಜಲ್ಸ್ ಎಕ್ಸಿಸ್ಟ್ ಇನ್ 7th ಡೈಮೆನ್ಷನ್. ಅಂದರೆ ಏಂಜಲ್ಸು 7th ಡೈಮೆನ್ಷನಲ್ಲಿ ಇರ್ತಾರೆ. ನಾವೆಲ್ಲಿರ್ತೀವಿ? ಹ್ಯೂಮನ್ ಬೀಯಿಂಗ್ಸು 3rd ಡೈಮೆನ್ಷನಲ್ಲಿ ಇರ್ತೀವಿ, 3Dನಲ್ಲಿ ಇರ್ತೀವಿ. ಅದೇ ರೀತಿ ಏಂಜಲ್ಸ್ ಬೀಯಿಂಗ್ಸ್ ಎಲ್ಲಿರ್ತಾರೆ? 7th ಡೈಮೆನ್ಷನಲ್ಲಿ ಇರ್ತಾರೆ. ಅವರು ಎನ್ಲೈಟನ್ ಬೀಯಿಂಗ್, ಅಂದರೆ ಅವರಿಗೆ ಒಂದು ಸೆಲ್ಫ್ ಅವೇಕ್ನಿಂಗ್ ಅಥವಾ ಸ್ಪಿರಿಚುವಲಿ ಅವೇಕ್ನಿಂಗ್ ಆಗಿರ್ತಾರೆ. ಏಂಜಲ್ಸ್ ಎಲ್ಲರೂ ಹೈಯರ್ ಬೀಯಿಂಗ್ಸ್. ಏಂಜಲ್ಸು ಹೈ ಎನರ್ಜಿ, ಅವರಲ್ಲಿ ಫ್ರೀಕ್ವೆನ್ಸಿ ಎನರ್ಜಿ ಎಲ್ಲ ಹೈ ಇರುತ್ತೆ. ಆಮೇಲೆ ಅವರಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದಿರೋದಿಲ್ಲ, ಯಾವುದೇ ಒಂದು ನೆಗೆಟಿವ್ ಎಮೋಷನ್ಸ್ ಅನ್ನೋದಿರೋದಿಲ್ಲ. ಓನ್ಲಿ ಒಂದು ಡಿವೈನ್ಲಿ ಎನರ್ಜೀಸ್ ಮಾತ್ರ ಅವರಲ್ಲಿ ಎಕ್ಸಿಸ್ಟ್ ಇರುತ್ತೆ. ಅವರು ಯಾವ ರೀತಿ ಅವರ ಒಂದು ಬಾಡಿ ಶೇಪ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇನ್ ಕೇಸ್ ನಾವು ಏಂಜಲ್ಸ್ ರೂಪದಲ್ಲಿ ವಿಂಗ್ಸ್ ಎಲ್ಲ ಇಟ್ಕೊಂಡು ಬನ್ನಿ ಅಂತ ಕೇಳಿದ್ರೆ ಆ ರೀತಿ ಬರ್ತಾರೆ. ಇಲ್ಲ ನಮಗೆ ಒಂದು ದೇವತೆ ರೂಪದಲ್ಲಿ ಬರ್ರಿ, ದೇವರ ರೂಪದಲ್ಲಿ ಬರ್ರಿ ಅಂದರೆ ದೇವರ ರೂಪದಲ್ಲಿ ಬರ್ತಾರೆ. ಕಂಪ್ಲೀಟ್ಲಿ ಒಂದು ಮನುಕುಲಕ್ಕೆ ಸಹಾಯ ಮಾಡಲಿಕ್ಕೆ ಹಾಗೂ ಒಂದು ಲೋಕ ಕಲ್ಯಾಣಾರ್ಥವಾಗಿ ಸದಾ ಕಾರ್ಯನಿರತವಾಗಿರುವಂತಹ ಹೈಯರ್ ಬೀಯಿಂಗ್ಸ್ ಇವರು 7th D ಪ್ಲೇನಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಮನುಷ್ಯರು 3D ಪ್ಲೇನಲ್ಲಿ ಇರ್ತೀವಿ. ಅದೇ ರೀತಿ ಏಂಜಲ್ಸು 7th ಡೈಮೆನ್ಷನ್ ಲೋಕದಲ್ಲಿ ಇರ್ತಾರೆ. ಅವರ ಒಂದು ಲೋಕವನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿರುತ್ತೆ ಆ್ಯಂಡ್ ಅಷ್ಟು ದೈವಿಕವಾಗಿರುತ್ತೆ. ಅಂದರೆ ಡಿವೈನ್ಲಿ ಎನರ್ಜಿ ಸರೌಂಡಿಂಗ್, ಏನೋ ಒಂಥರ ಸಮಾಧಾನ. ನಾವು ಮೆಡಿಟೇಷನ್ ಮಾಡುವಾಗ ಅಲ್ಪ ಸ್ವಲ್ಪ ಏನೋ ಒಂಚೂರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದೇ ರೀತಿ ಅವರು ಸದಾ ಒಂದು ಮನುಷ್ಯ ಸಮಾಜಕ್ಕೆ, ಒಂದು ಪೃಥ್ವಿ ಮೇಲಿರುವಂಥ ಜೀವಾತ್ಮಗಳಿಗೆ, ನಾವು ಬರೀ ಮನುಷ್ಯರಿಗೆ ಅಂತ ಅಲ್ಲ, ಪ್ರತಿಯೊಂದು ಜೀವಗಳಿಗೂ ಸಹ, ಕೀಟಾಣು, ಇನ್ಸೆಕ್ಟ್ಸ್, ಆಮೇಲೆ ಪಕ್ಷಿಗಳು, ಪ್ರಾಣಿಗಳು, ಪ್ಲಾಂಟ್ಸ್ಗಳು, ಜೀವ ಇರುವಂಥದ್ದು, ಜೀವ ಇಲ್ಲದೆ ಇರುವಂಥದ್ದು ಎಲ್ಲವನ್ನು ಅವರು ಒಂದು ರೀತಿ ಪಾಸಿಟಿವ್ ಆಗಿ ಟೇಕ್ ಕೇರ್ ಮಾಡ್ತಾ ಇರ್ತಾರೆ. ಅವರನ್ನ ಯಾವ ರೀತಿ ನೋಡಬೇಕು ಅಂತ ಬಯಸ್ತೀವೋ ಆ ಒಂದು ರೂಪನ ಅವರು ತಗೊಂಡು ಬರ್ತಾರೆ. ಅವರಿಗೆ ನಮ್ಮ ಥರ 3D ಪ್ಲೇನ್ ಬಾಡಿ ಇರೋದಿಲ್ಲ. ಅವರಿಗೆ 7th ಡೈಮೆನ್ಷನ್ ಹೈಯರ್ ಸೆಲ್ಫ್ ಡಿವೈನ್ ಎನರ್ಜಿ, ಅವ್ರದ್ದು ಬಾಡಿ ಫಾರ್ಮ್ ಹೇಗಿರುತ್ತೆ ಅಂದರೆ ಎನರ್ಜಿ ಫಾರ್ಮಲ್ಲಿ ಇರುತ್ತೆ. ಒಂದು ನಮ್ಮ ಥರ ಕಾಂಪ್ಲೆಕ್ಸ್ ಕಂಡೆನ್ಸ್ಡ್ 3D ಬಾಡಿ ಇರೋದಿಲ್ಲ, ಒಂದು ಎನರ್ಜಿ ಬಾಡಿಯಲ್ಲಿ ಇರುತ್ತೆ. ನಾವು ಯಾವ ರೀತಿ ಅವರನ್ನ ನಮ್ಮ ಲೈಫಲ್ಲಿ ನಾವು ಆವಾಹನ ಮಾಡ್ಕೊಳ್ತೀವೋ ಆ ಒಂದು ರೀತಿ ಅವರು ನಮಗೆ ಆ ಒಂದು ರೂಪದಲ್ಲಿ ನಮಗೆ ಅವರು ದರ್ಶನ ಕೊಡೋದು ತುಂಬಾನೇ ರೇರು. ನಮ್ಮ ಒಂದು ಸಾಧನೆ ಆ ಲೆವೆಲ್ಗೆ ಇರಬೇಕು, ಬಟ್ ಸಹಾಯ ಮಾಡ್ತಾರೆ ಆ ಒಂದು ರೂಪದಲ್ಲಿ. ಅವರಿಗೆ ರೂಪ, ನಾನು ಯಾರು ಏನು ಅವ್ನು ತಿಳ್ಕೊಳ್ಳಿ ಅನ್ನೋ ಯಾವ ಸ್ವಾರ್ಥನೂ ಇರೋದಿಲ್ಲ. ಅವರು ಒಂದು ರೀತಿ ಕಂಪ್ಲೀಟ್ ತಂದೆ ತಾಯಿ ಪೇರೆಂಟ್ಸ್ ಹೇಗೆ ನೋಡ್ಕೋತಾರೋ ಆ ರೀತಿ ಅವರು ಯಾರು ಅವರಿಗೆ ಎನರ್ಜಿ, ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗಿರ್ತಾರೆ, ಅವರಿಗೆ ಸದಾ ಸಪೋರ್ಟ್ ಮಾಡ್ತಾರೆ. ಸೊ ನನಗೆ ತಿಳಿದಿರೋ ಹಾಗೆ ಏಂಜಲ್ಸ್ ಅಲ್ಲಿ ಸುಮಾರು ಬೇರೆ ಬೇರೆ ವಿಧಗಳಿದೆ. ಅದರಲ್ಲಿ ಜನರಲ್ ಆಗಿ ಏನೇನು ಹೇಳ್ಬೋದು ಅಂದರೆ ಆರ್ಕ್ ಏಂಜಲ್ ಬರ್ತಾರೆ, ಅದ್ರ ನಂತರ ಏಂಜಲ್ಸು ಆ್ಯಂಡ್ ಗಾರ್ಡಿಯನ್ ಏಂಜಲ್ಸು, ಸ್ಪಿರಿಟ್ ಗೈಡ್ಸು, ಈ ರೀತಿ ಬೇರೆ ಬೇರೆ ವಿಧಗಳಲ್ಲಿ ನಾವು ಅವ್ರನ್ನ ನಮ್ಮ ಲೈಫಲ್ಲಿ ವೆಲ್ಕಮ್ ಮಾಡ್ಬೋದು. ಈಗ ನಮ್ಮ ಒಂದು ಇದರಲ್ಲಿ ಆಫೀಸರು ಏನೋ ಒಂಥರ ಕರಿತೀವಿ, ಅಥವಾ ಏನೋ ಒಂಥರ ನಮ್ಮ ಇವರು ಹಂಗಿರೋದಿಲ್ಲ. ಪ್ರತಿ ಒಂದು ಚಿಕ್ಕದೊಂದು ಅವರ ಒಂದು ಏಂಜಲ್ಸ್ ಪ್ಲೇನಲ್ಲಿ 7th Dನಲ್ಲಿ ಒಂದು ಚಿಟ್ಟೆಗೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ, ಒಂದು ಪಕ್ಷಿಗೂ ಅಷ್ಟೇ ಇದರಿಂದ ಮಾತಾಡಿಸ್ತಾರೆ. ಸ್ಪಿರಿಟ್ ಗೈಡ್ ಪ್ರತಿ ಒಂದು ಜೀವಕ್ಕೂ ಅದರದ್ದೇ ಆದಂಥ ಒಂದು ಸೌಂದರ್ಯ, ಒಂದು ಡಿವೈನಿಟಿ ಇರುತ್ತೆ. ಸೊ ಆ ಒಂದು ಇಂಟೆನ್ಷನಲ್ಲಿ ಅವರು ಎಲ್ಲ ಪ್ರಾಣಿಗಳಿಗೂ ಅವರು ಒಂದು ಡಿವೈನ್, ಆ ವಿಶ್ವಶಕ್ತಿಯ ಒಂದು ಅಂಶನೇ ಅಂತ ಹೇಳ್ಕೊಂತ ಕನೆಕ್ಟ್ ಆಗ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋದಾದ್ರೆ, ಏಂಜಲ್ಸು ಯಾರಿಗೆ ಕನೆಕ್ಟ್ ಆಗ್ತಾರೆ? ಲೋಯರ್ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ಇರುವಂತಹ ವ್ಯಕ್ತಿಗಳ ಜೊತೆ ಅವರು ಕನೆಕ್ಟ್ ಆಗೋದಿಲ್ಲ. ಮನುಷ್ಯರಲ್ಲಿ ನೆಗೆಟಿವಿಟಿ ಹೆಚ್ಚಾಗ್ತಾ ಹೋದಂಗೂ ಈ ಒಂದು ಏಂಜಲ್ಸ್ ಕನೆಕ್ಟ್ ಮಾಡ್ಬೇಕಂದ್ರೂ ಆ ಎನರ್ಜಿ ಮ್ಯಾಚ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವು ತಪ್ಪು ನಂಬರ್ ಒತ್ತಿದ್ರೆ ಆ ನಂಬರ್ ಫ್ರೀಕ್ವೆನ್ಸಿ ನಾವು ಅಂದ್ಕೊಂಡಿದ್ದ ವ್ಯಕ್ತಿಗೆ ಹೋಗಿ ರೀಚ್ ಆಗಲ್ಲ. ಸೇಮ್ ಅದೇ ಥರ ಅವ್ರು ಬೇಕು ಬೇಡ ಅಂತ ಪಾಪ ಏಂಜಲ್ಸ್ ಏನೂ ಆ ಥರ ಇರೋದಿಲ್ಲ. ಬಟ್ ಆ ಒಂದು ಕನೆಕ್ಟ್ ಆಗ್ಬೇಕಂತ ಅನ್ಕೊಂಡ್ರು ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಫ್ರೀಕ್ವೆನ್ಸಿನೇ ಡಿಫ್ರೆಂಟ್ ಚೇಂಜ್ ಆಗಿಬಿಡುತ್ತೆ. ಸೊ ಲೋಯರ್ ಜೆಲಸ್ ತುಂಬ ಫೀಲ್ ಮಾಡುವಂಥವ್ರು, ಅಥವಾ ಜಗಳ, ಗಾಸಿಪ್ಸ್, ಈ ಥರ ಒಂದು ಲೋಯರ್ ಎನರ್ಜಿ ಇಟ್ಕೊಂಡಿರ್ತಾರಲ್ವ, ಆ ಥರ ಜಗಳ ಅಂದರೆ
ಯು ಕ್ಯಾನ್ ಇಮ್ಯಾಜಿನ್ ನೆಗೆಟಿವಿಟಿ ಅಂದರೆ ಮನುಷ್ಯ ಯಾವ ರೀತಿ ಇರ್ತಾರೆ ಅಂತ. ಆ ಎಲ್ಲ ನೆಗೆಟಿವ್ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಗೆ ಏಂಜಲ್ಸು ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಫ್ರೀಕ್ವೆನ್ಸಿನೇ ಚೇಂಜ್ ಆಗಿಬಿಡುತ್ತೆ. ನಮಗೆ ಈ ಒಂದು 2 ಕಣ್ಣುಗಳಿಗೆ ಕಾಣೋದಿಲ್ಲ, ಬಟ್ ಆ ಫ್ರೀಕ್ವೆನ್ಸಿನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಏಂಜಲ್ಸ್ ಬೇಕಂದ್ರೂ ಸಹ ಲೋಯರ್ ವೈಬ್ಸ್ ಇರುವಂತಹ ಪೀಪಲ್ಸ್ಗೆ ಅವರು ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ್ಲೂ ನಮ್ಮ ಒಂದು ಎನರ್ಜಿನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿದೆ. ಏಂಜಲ್ಸು ನಮ್ಮ ಒಂದು ಹಾರ್ಟ್ ಚಕ್ರಕ್ಕೆ ಲಿಂಕ್ ಆಗಿರ್ತಾರೆ. ಅವರು ಯಾವಾಗಲೂ ಅಷ್ಟೇ ಒಂದು ಕಂಪ್ಯಾಷನೇಟ್ ಮನುಷ್ಯರ ಜೊತೆ ಬೇಗ ಕನೆಕ್ಟ್ ಆಗ್ತಾರೆ. ಅಂದರೆ ಬೇಗ ಕ್ಷಮಿಸುವಂಥದ್ದು, ಆಮೇಲೆ ವಿನಾಕಾರಣ ಟೆನ್ಷನ್ ಮಾಡ್ಕೊಳ್ದೆ ಅಥವಾ ನೆಗೆಟಿವ್ ಮೈಂಡ್ ಸೆಟ್ ಇಲ್ಲದೆ ಒಂದು ಸೆಟಲ್ಡ್ ಮೈಂಡ್ ಸೆಟ್ಟಲ್ಲಿ ಇರ್ತಾರಲ್ಲ ಅವ್ರ ಜೊತೆ. ಬಿಕಾಸ್ ಹಾರ್ಟ್ ಚಕ್ರ ಏನಿದೆ, ಅನಾಹತ ಚಕ್ರ, ಬಿಲಾಂಗ್ಸ್ ಟು ಲವ್ ಆ್ಯಂಡ್ ಕಂಪ್ಯಾಷನೇಟ್. ಸರ್ವ ಒಂದು ಜೀವಾತ್ಮಗಳಲ್ಲೂ ದೇವರನ್ನು ಕಾಣುವಂಥ ವ್ಯಕ್ತಿತ್ವ ಇರುವಂಥವರಿಗೆ ಬೇಗ ಒಂದು ಡಿವೈನ್ ಎನರ್ಜೀಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಸ್ಪಿರಿಟ್ ಗೈಡ್ಸ್, ಇವರೆಲ್ಲರೂ ಒಂದೇ ಆ ಒಂದು ಡಿವೈನ್ ಎನರ್ಜಿ ಸೋರ್ಸ್ನ ಎನರ್ಜೀಸ್ಗಳೇ ಇವರು. ಅನಾಹತ ಚಕ್ರಕ್ಕೆ ಇವರು ಕನೆಕ್ಟೆಡ್ ಆಗಿರ್ತಾರೆ. ಸೊ ಏಂಜಲ್ನ ನಾವು ಕನೆಕ್ಟ್ ಆಗಬೇಕಂದ್ರೆ ವಿ ಶುಡ್ ಕಾನ್ಸಂಟ್ರೇಟ್ ಅನಾಹತ ಚಕ್ರ ಡ್ಯೂರಿಂಗ್ ದ ಮೆಡಿಟೇಷನ್. ಓಕೆ, ನಾವು ಮೆಡಿಟೇಷನ್ ಮಾಡುವಾಗ ಅನಾಹತ ಚಕ್ರದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ನಮಗೆ ಏಂಜಲ್ಸ್ ಕನೆಕ್ಟ್ ಆಗಲಿ ಅನ್ನೋ ಒಂದು ಜಸ್ಟ್ ಇಂಟೆನ್ಷನ್ ಹಾಕಬೇಕು. ಅದ್ರ ಥಾಟ್ಸಿಂದನೇ ಹೋಗಬಾರ್ದು, ಜಸ್ಟ್ ಒಂದು ಇಂಟೆನ್ಷನ್ ಹಾಕಬೇಕು. ಆವಾಗ ಅವರು ನಮಗೆ ಒಂದು ಸೈನ್ಸ್ ಅಂದರೆ ಕೆಲವೊಂದು ಸೂಚನೆಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಏಂಜಲ್ಸ್ದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಇದೆ, ಡಿವೈನ್ ರೂಲ್ ಇದೆ. ಏನಂದರೆ ಒಂದು ಪರ್ಸನಲ್ ವಿಲ್ಲಲ್ಲಿ ಎಂಟರ್ ಆಗಲ್ಲ. ಅಂದರೆ ಮನುಷ್ಯರು ತಾವಾಗೇನೆ ಅವರಿಗೆ ಕರೀದೆ ಹೆಲ್ಪ್ ಕೇಳದೆ ಅವರು ಹೋಗೋ ಹಂಗಿಲ್ಲ, ಹೆಲ್ಪ್ ಮಾಡೋ ಹಂಗಿಲ್ಲ. ಇದು ಒಂದು ಅವರಿಗೆ ಡಿವೈನ್ ರೂಲ್. ಓಕೆ, ಆ ಡಿವೈನ್ ರೂಲ್ ಅವರು ಕ್ರಾಸ್ ಮಾಡಲ್ಲ. ಇನ್ ಕೇಸ್ ನಾವು ಅವ್ರ ಬಗ್ಗೆ ಅವೇರ್ ಆಗಿ ಅವ್ರನ್ನ ನಮ್ಮ ಲೈಫಲ್ಲಿ ಹೆಲ್ಪ್ ಮಾಡಲಿಕ್ಕೆ ನಾವು ಕಂಪ್ಲೀಟ್ ಟ್ರಸ್ಟ್ ಆ್ಯಂಡ್ ಫೇತ್ ಇಂದ ಕರೆದಾಗ ಅವರು ಡೆಫಿನೆಟ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಹಿಂದೂ ಅಲ್ಲಿ ಏನು ಹೇಳ್ತಾರೆ, ದೇವಿ ದೇವತೆಯರು, ಆಮೇಲೆ ಇಂದ್ರ, ಈ ಥರ ಪಂಚಭೂತಗಳು, ಆಮೇಲೆ ಎಲ್ಲ ವರುಣ ದೇವ, ಈ ಥರ ಎಲ್ಲ ದೇವರು ದೇವತೆಯರು ಇವರೆಲ್ಲ ಏನು ಬರ್ತಾರೆ, ಏಂಜಲ್ಸ್ ಒಂದು ಇದರ ಲಿಸ್ಟಲ್ಲಿ ಬರ್ತಾರೆ. ಇವರೆಲ್ಲರೂ ಏಂಜಲ್ಸೇನೆ. ಏಂಜಲ್ ಗೈಡಲ್ಲಿ ಏಂಜಲ್ಸ್ ಅವರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಪ್ರತಿಯೊಂದು ನಾವು ಮನುಷ್ಯರಾಗಿ ಇವಾಗ ಹುಟ್ಟಿರ್ಬೋದು, ಬಟ್ ಮತ್ತೆ ನಾವು ಈ ದೇಹನ ಬಿಟ್ಟು ಹೋದಾಗ ಒಂದು ಸೋಲ್ ಫಾರ್ಮಲ್ಲೇ ಬರ್ತೀವಿ. ಸೊ ಪ್ರತಿ ಒಂದು ಸೋಲ್ನ ಪರ್ಪಸ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ, ಒಂದು ಅವರ ಸೋಲ್ ಪರ್ಪಸ್ ಗೋಲ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡೋ ಒಂದು ಮಹತ್ವ ಉದ್ದೇಶವನ್ನು ಇಟ್ಕೊಂಡು ಏಂಜಲ್ಸ್ಗಳು ಮನುಕುಲಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಏಂಜಲ್ಸ್ನ ಕನೆಕ್ಟ್ ಮಾಡಲಿಕ್ಕೆ ವೆರಿ ಇಂಪಾರ್ಟೆಂಟ್ ಮೆಡಿಟೇಷನ್. ಅವರ ಮೇನ್ ಉದ್ದೇಶ, ಮೋಟಿವೇ ಬಂದ್ಬಿಟ್ಟು ಪ್ರತಿಯೊಂದು ಜೀವಾತ್ಮನೂ ಸಹ ಅವರ ಒಂದು ಲೈಫ್ ಪರ್ಪಸ್ ಏನಿದೆ, ಒಂದು ಲೈಫ್ ಪರ್ಪಸ್ ತಗೊಂಡು ಒಂದು ಸೋಲ್ ಕಾಂಟ್ರಾಕ್ಟ್ನ ತಗೊಂಡು ಏನು ಹುಟ್ಟಿರ್ತೀವಿ ಈ ಭೂಮಿ ಮೇಲೆ, ಅದನ್ನ ಅವರು ಕರೆಕ್ಟಾಗಿ ನಿರ್ವಹಿಸಿ ಮತ್ತೆ ವಾಪಸ್ ಹೋಗಬೇಕು ಅನ್ನೋ ಒಂದು ಮೋಟಿವ್ ತಗೊಂಡು ಪ್ರತಿಯೊಂದು ಜೀವಾತ್ಮಗಳ ಸೋಲ್ ಪರ್ಪಸ್ಗೆ ಅವರು ಹೆಲ್ಪ್ ಮಾಡ್ತಾರೆ. ಟು ಕಂಪ್ಲೀಟ್ ದಿ ಸೋಲ್ ಪರ್ಪಸ್. ಹಾಗಂತ ಹೇಳಿ ಬರೀ ಮನುಷ್ಯರಿಗೆ ಅಂತಲ್ಲ, ಪ್ಲಾನೆಟ್ಸ್ಗೆ, ಅನಿಮಲ್ಸ್ಗೆ, ಹಾಗೆ ಹೇಳಿರೋ ಪ್ರಕಾರ ಎಲ್ಲ ಜೀವಾತ್ಮಗಳಿಗೂ ಹೆಲ್ಪ್ ಮಾಡ್ತಾರೆ. ಪ್ರತಿ ಒಬ್ಬ ಜೀವಾತ್ಮಕ್ಕೂ, ಅದು ಯಾವುದೇ ಬೀಯಿಂಗ್ ಇರ್ಬೋದು, ಯಾವುದೇ ಜೀವಾತ್ಮ ಇರ್ಬೋದು, 2 ಗಾರ್ಡಿಯನ್ ಏಂಜಲ್ಸ್ಗಳು ಸದಾ ಅವರ ಸರೌಂಡಿಂಗ್ ಹೋಲ್ ಲೈಫ್ ಇರ್ತಾರೆ. ಆಯಿತಾ? ಅವ್ರದ್ದು ಏನು ಕೆಲಸ, ಹೆಲ್ಪ್ ಟು ಫೇಸಿಂಗ್ ಆಲ್ ದ ಚಾಲೆಂಜಸ್. ಅಂದರೆ ಜೀವಾತ್ಮಕ್ಕೆ ಲೈಫ್ ಲೀಡ್ ಮಾಡುವಾಗ ಬರುವಂತಹ ಎಲ್ಲ ಲೈಫ್ ಜರ್ನಿಯಲ್ಲಿ ಬರುವಂತಹ ಎಲ್ಲ ಚಾಲೆಂಜಸ್ನ ಫೇಸ್ನ ಮಾಡೋಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಗಾರ್ಡಿಯನ್ ಏಂಜಲ್ಸು ಸದಾ ಜೊತೆಗಿರ್ತಾರೆ. ಬಟ್ ಏಂಜಲ್ಸ್ ಏನು, ಅವರು 7D ಇರ್ತಾರೆ. ಬಟ್ ಗಾರ್ಡಿಯನ್ ಏಂಜಲ್ಸು ಸದಾ ನಮ್ಮ ಸರೌಂಡಿಂಗಲ್ಲಿ ಇರ್ತಾರೆ. ಬಟ್ ಸೂಕ್ತವಾಗಿರ್ತಾರೆ, ಅಂದರೆ ಹೈಡ್ ಆಗಿರ್ತಾರೆ. ಬಿಕಾಸ್ ನಾನು ಆಲ್ರೆಡಿ ಡಿವೈನ್ ರೂಲ್ ಹೇಳಿದ್ನಲ್ಲ, ಆ ಒಂದು ರೂಲ್ ಪ್ರಕಾರ ಅವರು ನಮ್ಮ ಒಂದು ಆವಾಹನ ಇಲ್ಲದೆ ಅವರು ಇಂಟರ್ಫಿಯರ್ ಮಾಡೋ ಹಂಗಿಲ್ಲ. ಪ್ರತಿಯೊಂದು ಜೀವಾತ್ಮದ ಫ್ರೀ ವಿಲ್ನ ಡಿವೈನ್ ಎನರ್ಜಿದ ಮುಖ್ಯ ಉದ್ದೇಶನೇ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ನೂ ಹೇಳೋದಾದರೆ ಗಾರ್ಡಿಯನ್ ಏಂಜಲ್ಸ್ ಹೆಂಗೆ ಅಂದರೆ, ಹೇಗೆ ಒಂದು ತಂದೆ ತಾಯಿ ಸದಾ ನಮ್ಮ ಜೊತೇಲಿರ್ತಾರೋ ಅದೇ ರೀತಿ 2 ಗಾರ್ಡಿಯನ್ ಏಂಜಲ್ಸು ನಮ್ಮ ಹೋಲ್ ಲೈಫು ನಮ್ಮ ಜೊತೇಲಿರ್ತಾರೆ. ಬಟ್ ಅವರನ್ನು ನಾವು ಜಾಗೃತ ಮಾಡಿ ಆಹ್ವಾನ ಮಾಡಿದ್ರೆ ನಮ್ಮ ಲೈಫು ಸ್ಟ್ರಗಲ್ ಬರುತ್ತೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಲೈಫ್ ಚಾಲೆಂಜಸ್ ಇರುತ್ತೆ. ಬಿಕಾಸ್ ನಮ್ಮ ಒಂದು ಲೈಫ್ ಪರ್ಪಸಲ್ಲಿ ಏನೇನು ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಿರ್ತೀವೋ ಆ ಎಲ್ಲ ಚಾಲೆಂಜಸ್ನ, ಪ್ರಾಬ್ಲಮ್ಸ್ನ ಫೇಸ್ ಮಾಡಲೇಬೇಕು. ಬಟ್ ನಾವು ಈಜ್ಕೊಂಡು ಹೋಗಿ ದಡ ಸೇರೋದಕ್ಕೂ, ನಮಗೆ ಯಾರೋ ಒಬ್ಬರು ಬೋಟ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಬೋಟಲ್ಲಿ ನಾವು ದಡ ಸೇರೋಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಆ ರೀತಿ ಒಂದು ಬೋಟ್ ಆಗಿ ನಮ್ಮನ್ನು ಸಪೋರ್ಟಿವ್ ಆಗಿ ಕರ್ಕೊಂಡು ಹೋಗುವಂಥ ಕೆಲಸ ನಮ್ಮ ಏಂಜಲ್ಸ್ದು. ನಾವೇನು ಮಾಡಬೇಕು, ನಮ್ಮ ಗಾರ್ಡಿಯನ್ ಏಂಜಲ್ಸ್ನ ನಾವು ಇನ್ವೋಕ್ ಮಾಡಬೇಕು. ಅವರನ್ನು ನಮಗೆ ಹೆಲ್ಪ್ ಮಾಡಿ, ಪ್ಲೀಸ್ ನಮಗೆ ಈ ಥರ ಸಿಚುವೇಶನ್ ಇದೆ, ಓಕೆ ಸಿಚುವೇಶನ್ ಬಂದಿದೆ, ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನನಗಿದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ, ನನಗೆ ಗೈಡ್ ಮಾಡಿ, ನಾವು ಯಾವ ಆ್ಯಂಗಲಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಸೆಲ್ಫ್
ಟಾಕ್ ಮಾಡಿದ್ರೆ, ಮೆಡಿಟೇಷನ್ ಮಾಡುವಾಗ ನಾವು ಬಾಯಿ ಬಿಟ್ಟು ಮಾತಾಡಲೇಬೇಕಂತೇನಿಲ್ಲ. ಬಿಕಾಸ್ ನಾನು ಆಗಲೇ ಹೇಳಿರೋ ಪ್ರಕಾರ ನಮ್ಮ ಅನಾಹತ ಚಕ್ರ, ಹಾರ್ಟ್ ಚಕ್ರಾಗೆ ಕನೆಕ್ಟ್ ಆಗಿರ್ತಾರೆ. ನಾವು ಮನಸ್ಸಲ್ಲಿ ಮಾತಾಡಿದ್ರು ಅವರೆಲ್ಲ ಡಿವೈನ್ ಎನರ್ಜಿ ಬೀಯಿಂಗ್ಸ್. ಅವರು ನಮಗೆ ಸದಾ ಪಾಸಿಟಿವ್ ಆಗಿ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಕೆಲವೊಬ್ರು ಅನ್ಕೊಳ್ಬೋದು, ಏನಪ್ಪ ಏಂಜಲ್ಸ್ ಅಂತಿದ್ದಾರೆ, ಯಾವುದೇ ಒಂದು ಪ್ರತ್ಯೇಕ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ. ಇವರೆಲ್ಲನೂ ಆಲ್ರೆಡಿ ಹೇಳಿರೋ ಹಾಗೆ ಒಂದು ಎನರ್ಜಿ ಬೀಯಿಂಗ್ಸ್ಗೆ ಯಾವುದೇ ಒಂದು ನಮ್ಮ ಥರ 3D ಪ್ಲೇನ್ ಬಾಡಿ ಥರ ಇರೋದಿಲ್ಲ. ಅವರೆಲ್ಲ ಎನರ್ಜಿ ಬಾಡೀಸ್ ಇರ್ತಾರೆ. ನಾವು ಯಾವ ರೂಪದಲ್ಲಿ ಅವ್ರನ್ನ ಆಹ್ವಾನ ಮಾಡ್ಕೊಳ್ತೀವೋ ಆ ರೂಪದಲ್ಲಿ ನಮಗೆ ಬಂದು ಗೈಡ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡ್ತಾರೆ ಅಂದರೆ ಅವರೇ ಬಂದು ಪ್ರಾಬ್ಲಮ್ನ ಫೇಸ್ ಮಾಡಲ್ಲ. ನಮ್ಮ ಪ್ರಾಬ್ಲಮಿಗೆ ನಾನು ಆಗಲೇ ಹೇಳಿರೋ ಪ್ರಕಾರ ಒಂದು ಸಪೋರ್ಟ್ ಮಾಡ್ತಾರೆ, ಒಂದು ಬೋಟ್ ಕೊಡೋದಾಗಿರ್ಬೋದು. ಬಟ್ ನಾವೇ ಈ ದಡದಿಂದ ಆ ದಡಕ್ಕೆ ಹೋಗಬೇಕು. ಬಟ್ ಒಂದು ಬೋಟ್ ಸಹಾಯ ಆಗಿರ್ಬೋದು, ಏನೋ ಒಂದು ಸೆಟಲ್ ಆಗಿ ಒಂದು ಹೆಲ್ಪ್ ಮಾಡ್ತಾರೆ. ಇಲ್ಲ ನಮಗೇನೋ ಒಂದು ಮೈಂಡಿಗೆ, ಆ ಒಂದು ಪ್ರಾಬ್ಲಮಿಗೆ ಮೈಂಡಿಗೆ ಸೊಲ್ಯೂಷನ್ ಕೊಡ್ತಾರೆ. ಎಲ್ಲ ಯೂಶ್ವಲಿ 99% ಆಫ್ ದಿ ಏಂಜಲ್ಸ್ ಯಾವಾಗಲೂ ಅಷ್ಟೇ ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಒಂದು ಶಕ್ತಿನ, ಒಂದು ಸಾಮರ್ಥ್ಯವನ್ನು, ಒಂದು ಪ್ಲ್ಯಾನ್ಗಳನ್ನು ನಮ್ಮ ಒಂದು ಮೈಂಡಿಗೆ ತಲುಪಿಸ್ತಾರೆ. ಇದು ಯೂಶ್ವಲಿ ಎಲ್ಲ ಒಂದು ಏಂಜಲ್ಸ್ಗಳು ಮಾಡ್ತಾರೆ. ಅವರ ಒಂದು ಬಿಹೇವಿಯರ್, ನೇಚರ್ ಬಗ್ಗೆ ಹೇಳೋದಾದರೆ, ಏಂಜಲ್ಸ್ ಆರ್ ವೆರಿ ಲವಿಂಗ್ ಆ್ಯಂಡ್ ಕೇರಿಂಗ್ ಆ್ಯಂಡ್ ಜೆಂಟಲ್. ತುಂಬ ಸ್ಮೂತು, ಒಂದು ಮಗು ಸ್ವಭಾವ ಅಂದರೆ ಅಷ್ಟು ಕೇರಿಂಗು, ಅಷ್ಟು ಪ್ರೀತಿ, ಅಷ್ಟು ಜೆಂಟಲ್. ಅವ್ರು ಯಾವತ್ತೂ ಜಡ್ಜ್ ಮಾಡಲ್ಲ. ಇವನು ಕೆಟ್ಟ ವ್ಯಕ್ತಿ, ಇವನು ನೆಗೆಟಿವ್ ವ್ಯಕ್ತಿ, ಇವನು ಈ ರೀತಿ ಮೋಸ ಮಾಡಿದ್ದಾನೆ ಅಥವಾ ಅವಳು ಆ ಥರ ಕೆಟ್ಟದಾಗ ನಡ್ಕೊಂಡಿದ್ದಾಳೆ, ಯಾವತ್ತೂ ಜಡ್ಜ್ ಮಾಡಲ್ಲ. ಅವ್ರಿಗೆ ಏನಿರೋದು ಈ ಒಂದು ಜೀವಾತ್ಮನ ಪಾಸಿಟಿವ್ ಸೊಲ್ಯೂಷನ್ ಕೊಡೋದು ಹೇಗೆ, ಆಮೇಲೆ ಪಾಸಿಟಿವ್ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಹೇಗೆ, ಇವರ ಒಂದು ಸೋಲ್ ಪರ್ಪಸ್ ಅಚೀವ್ ಮಾಡಲಿಕ್ಕೆ ಇವರಿಗೆ ಹೇಗೆ ಗೈಡ್ ಮಾಡಬೇಕು ಅಷ್ಟೇ. ಅವರು ಯಾವುದೇ ರೀತಿ ಜಡ್ಜ್ಮೆಂಟ್ ಆಗಲಿ, ಯಾವುದೇ ರೀತಿ ಒಂದು ಇವ್ನು ಕೆಟ್ಟ ವ್ಯಕ್ತಿ ಇರಪ್ಪ, ಇವರೆಲ್ಲ ಬರೋದು ಬೇಡ ಇವ್ರ ಹತ್ರ ಅಂತ ಈ ರೀತಿ ಒಂಥರ ಸಣ್ಣತನ ಅಥವಾ ಜಡ್ಜ್ಮೆಂಟ್ ಮನೋಭಾವನೆಯನ್ನು ಮಾಡೋದಿಲ್ಲ. ಬಿಕಾಸ್ ಅವರೆಲ್ಲರೂ ಒಂದು ಅವೇಕನ್ಡ್ ಸೋಲ್. ಅಂದರೆ ಈ ಒಂದು ನಮ್ಮ ಮನುಷ್ಯರು ಮೆಂಟಾಲಿಟಿ ಏನಿದೆ ಅದೆಲ್ಲದರಿಂದ ಮೇಲಿದ್ದಾರೆ ಅವರು. ಅವ್ರಿಗೇನು ಎಲ್ಲರೂ ಒಂಥರ ಮಕ್ಕಳು, ಎಲ್ಲರೂ ಒಂಥರ ಆ ಪರಮಾತ್ಮನ ಮಕ್ಕಳೇ ಆಗಿರ್ತಾರೆ, ಆ ವಿಶ್ವಶಕ್ತಿಯ ಮಕ್ಕಳೇ ಆಗಿರ್ತಾರೆ. ಸೊ ಎಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿರ್ತಾರೆ. ಅವ್ರು ಯಾವುದೇ ರೀತಿ ನೆಗೆಟಿವಿಟಿನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹಾಗಾಗಿ ಅವರ ನೇಚರೇನೆ ಪಾಸಿಟಿವ್ ಆಗಿರುತ್ತೆ. ಅವರ ನೇಚರೇನೆ ಮದರ್ಲಿ ನೇಚರ್ ಆಗಿರುತ್ತೆ. ತುಂಬ ಕೈಂಡು, ತುಂಬ ಕೇರಿಂಗು, ಆಮೇಲೆ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಒಂದು ತಾಯಿ ಥರ, ತಂದೆ ಥರ ನಮ್ಮನ್ನು ನೋಡ್ಕೊಳ್ತಾರೆ. ಅವ್ರಿಗೆ ಯಾವುದೇ ರೀತಿ ಈಗೋ ಇರೋದಿಲ್ಲ. ಅವರೆಲ್ಲರೂ ಒಂದು ಜೀವಾತ್ಮದ ರೂಪದಲ್ಲಿ, ದೇವರ ಮಕ್ಕಳ ರೂಪದಲ್ಲಿನೇ ಅವರು ನೋಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಾದ್ರೆ, ಈ ನಮ್ಮ ಮನುಷ್ಯರ ಥರ ನೆಗೆಟಿವಿಟಿ ಆಗಿರ್ಬೋದು, ಜೆಂಡರ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಮನುಷ್ಯರು ಒಂದು ಗುಣಧರ್ಮಗಳೇನಿದೆ ಅದು ಯಾವುದೂ ಇರೋದಿಲ್ಲ. ಅದೆಲ್ಲದಕ್ಕೂ ಮೀರಿದ ಒಂದು ಶಕ್ತಿ, ಎಲ್ಲದಕ್ಕೂ ಮೀರಿದ ಒಂದು ಡಿವೈನ್ ಎನರ್ಜಿ ಆಗಿರ್ತಾರೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಅವರು ಒಂದು ಹ್ಯೂಮನ್ ಬಾಡಿ ಥರ ಇರೋದಿಲ್ಲ, ಅವ್ರದ್ದು ಎನರ್ಜಿ ಬಾಡೀಸ್ ಆಗಿರ್ತಾರೆ. ಆ ಎನರ್ಜಿ ಬಾಡೀಸಲ್ಲಿ ಈ ಜೆಂಡರ್ ಅನ್ನೋದಾಗಿರ್ಬೋದು, ನೆಗೆಟಿವಿಟಿ ಅನ್ನೋದಾಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅವೆಲ್ಲ ಇರೋದಿಲ್ಲ. ಅವ್ರು ಯಾವಾಗ್ಲೂ ಎನ್ಲೈಟನ್ ಬೀಯಿಂಗ್ ಆಗೇ ಇರ್ತಾರೆ. ಅವರಿಗೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಇದೆಲ್ಲವೂ ಏಕಕಾಲದಲ್ಲಿ ನೋಡುವಂಥ ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಲೆವೆಲ್ಲಿಗೆ ಅವ್ರನ್ನ ನಾವು ಥಿಂಕ್ ಮಾಡೋ ಹಾಗೆ ಇಲ್ಲ. ನಾವು ಸಹ ಸಾಧನೆ ಮಾಡ್ತಾ 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 ಅವರ ಒಂದು ಗೈಡೆನ್ಸಲ್ಲಿ, ಅಥವಾ ನಮ್ಮ ಯಾವ ಒಂದು ದೇವರು ಇಷ್ಟನೋ ಆ ಒಂದು ದೇವರಾಗಿರ್ಬೋದು, ಯಾವುದೇ ಒಂದು ರಿಲಿಜಿಯಸ್ ಅವರು ಬಿಲೀವ್ ಮಾಡುವಂಥ ಒಂದು ಡಿವೈನ್ ಎನರ್ಜೀಸ್ನ ನಾವು ಕನೆಕ್ಟ್ ಮಾಡಿಕೊಂಡು, ಅಥವಾ ಏನಾದರೂ ಒಂದು ಸಾಧನೆ ಮಾಡಿ ಏನೂ ಇಲ್ಲ ಅಂದರೆ ಸಿಂಪ್ಲಿ ಮೆಡಿಟೇಷನ್ ಮಾಡಿ ನಾವು ನಮ್ಮ ಒಂದು ತ್ರಿನಾಡಿಗಳ ಶುದ್ಧಿನೂ ಮಾಡ್ಕೋಬೋದು. ಈ ಇಡ, ಪಿಂಗಳ, ಸುಷುಮ್ನ ಇದು ಸ್ಪಿರಿಚುಯಾಲಿಟಿನ ಒಂದು ಬೇಸಿಕ್ ಸೈನ್ಸ್, ಬೇಸಿಕ್ ವಿಜ್ಞಾನ ಇದು. ಸೊ ಇದ್ರ ಬಗ್ಗೆನೂ ನಾನು ಮುಂದಿನ ಟೈಮಲ್ಲಿ ವೀಡಿಯೋಸ್ನ ಮಾಡ್ತೀನಿ. ಬಟ್ ಇದು ಒಂದು ಬೇಸಿಕ್. ಎಲ್ಲರಲ್ಲೂ ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಇರುತ್ತೆ. ಏಂಜಲ್ಸ್ ಜೊತೆ ಹೇಗೆ ಕನೆಕ್ಟಿವಿಟಿ ಮಾಡ್ಬೋದು, ಏನು ಅದ್ರ ಬಗ್ಗೆ ಎಲ್ಲ ಮುಂದೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಈಗ ಆಲ್ರೆಡಿ ಸ್ವಲ್ಪ ಲೆಂತ್ ಆಗಿದೆ ವಿಡಿಯೋ. ನೆಕ್ಸ್ಟ್ ಏಂಜಲ್ಸ್ನ ಒಂದು ಪ್ಲೇ ಲಿಸ್ಟ್ 1 by 1 ಮಾಡ್ತಾ ಹೋಗ್ತೀನಿ. ಏಂಜಲ್ಸ್ ನಂಬರ್ಗಳು ಇರ್ತಾವಲ್ಲ, 111, 1111, 222, 333, 344 ಈ ಥರ ಕೆಲವೊಂದು ಏಂಜಲ್ ನಂಬರ್ಗಳಿರ್ತಾವಲ್ಲ, ಅದ್ರದ್ದೊಂದು ಮೀನಿಂಗ್ನು ಸಹ ವೀಡಿಯೋಸ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನೀವು ಇದು ಡಿವೈನ್ ಎನರ್ಜೀಸ್ ಬಗ್ಗೆ, ನಿಮ್ಮ ಲೈಫಲ್ಲಿ ಈ ಏಂಜಲ್ ನಂಬರ್ಗಳ ಬಗ್ಗೆ ತಿಳ್ಕೊಬೋದು. ಎವ್ರಿ ಟೈಮ್ ಆ ನಂಬರ್ಸ್ ನೋಡಿದಾಗ ನಮಗೆ ಅದು ಏನು ಮೀನಿಂಗ್ ಅಂತಲೇ ಗೊತ್ತಿರಲ್ಲ. ಬಟ್ ನಮಗೆ ಕಾನ್ಷಿಯಸ್ ಆಗಿ ನೋಡಿದಾಗ ಇದು ನಮಗೆ ಮೊದಲೇ ಒಂದು ಸೂಚನೆ ಬಂದಿತ್ತು, ನಾನು ಅದನ್ನು ನೋಡಿರಲಿಲ್ಲ. ನೋಡಿದರೆ ಇನ್ನೂ ಸ್ವಲ್ಪ ಬೇಗ ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಬೋದಾಗಿತ್ತು ಈ ಸಂದರ್ಭವನ್ನು ಅನ್ನೋ ಥರ.
ಹಾಗಾಗಿ ಮುಂದಿನ ಒಂದು ಟೈಮಲ್ಲಿ ನಾನು ಏಂಜಲ್ಸ್ಗಳ ಬಗ್ಗೆ ಆಗಿರ್ಬೋದು, ಕೆಲವೊಂದು ಈಗ ನೆಕ್ಸ್ಟ್ ಗುಪ್ತ ನವರಾತ್ರಿ ಬರ್ತಾ ಇದೆ, ಅದ್ರದ್ದು ಸಾಧನೆ, ಸಿಂಪಲ್ ಸಾಧನೆಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಅಂದರೆ ಏನೇನು ಡಿವೈನ್ ಗೈಡೆನ್ಸ್ ನನಗೆ ವಿಡಿಯೋ ಮಾಡಲಿಕ್ಕೆ ಬರ್ತಾ ಹೋಗುತ್ತೋ ಅದು ಮಾಡ್ತೀನಿ. ಬಟ್ ಏಂಜಲ್ಸ್ ಒಂದು ಸೀರೀಸ್ ಇವತ್ತು ಶುರು ಮಾಡಿದ್ವಿ. ನೆಕ್ಸ್ಟು ಒನ್ ಬೈ ಒನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲನೂ ನೋಡ್ತಾ ಹೋಗಿ. ನಿಮಗೂ ನಿಮ್ಮ ಒಂದು ಲೈಫಲ್ಲಿ ಒಂದು ಲೋಯರ್ ಎನರ್ಜಿಯಿಂದ ಒಂದು ಹೈಯರ್ ಎನರ್ಜಿಗೆ ನಮ್ಮ ಲೈಫನ್ನು ಪ್ರಾಬ್ಲಮ್ಸ್, ಚಾಲೆಂಜಸ್ ಎಲ್ಲ ಇರುತ್ತೆ. ಬಟ್ ಅದನ್ನು ಈಸಿಯಾಗಿ ಆ್ಯಂಡ್ ಪಾಸಿಟಿವ್ ಆಗಿ ಆ್ಯಂಡ್ ಹೈಯರ್ ಒಂದು ಡಿವೈನ್ ಎನರ್ಜಿ ಹೆಲ್ಪ್ಸಿಂದ ನಾವು ಹೆಂಗೆ ಮುಂದುವರಿಬೋದು, ನಾವು ಹೆಲ್ಪನ್ನ ಹೆಂಗೆ ತೊಗೋಬೋದು, ನಾವು ಒಂದು ಹೈಯರ್ ಬೀಯಿಂಗ್ ಆಗೋದು ಹೇಗೆ. ಆ್ಯಕ್ಚುಲಿ ಈ ಒಂದು 2 ಕಣ್ಣಿಗೆ ಏನು ಕಾಣುತ್ತೋ ಅದೆಲ್ಲ ಜಸ್ಟು ಒಂದು 10-20% ಇದು ನಮ್ಮ ಥರ್ಡ್ ಐ ಆ್ಯಕ್ಟಿವೇಟ್ ಮಾಡಿಕೊಂಡು ನಮ್ಮ ಥರ್ಡ್ ಐಗೆ, ನಮ್ಮ ಕಾನ್ಷಿಯಸ್ಗೆ ಇನ್ನು ವಾಸ್ಟ್ 70-80% ಅಲ್ಲಿ ನಮಗೆ ಮೊದಲೇ ಗೊತ್ತಾಗ್ಬಿಡುತ್ತಂದರೆ ನಮ್ಮ ಲೈಫ್ ಎಷ್ಟು ಸುಲಭ ಆಗೋದು. ನೀವೇ ಯೋಚನೆ ಮಾಡಿ. ನನ್ನ ಜೊತೆ ಒಂದು ಲಾಂಗ್ ಟರ್ಮ್ ಕನೆಕ್ಟ್ ಆಗಿಬಿಡಿ ಈ ಚಾನಲ್ಗೆ. ಬಿಕಾಸ್ ಈ ಚಾನಲ್ಲೇ ನಾವು ಕ್ರಿಯೇಟ್ ಮಾಡಿದ್ದು ಒಂದು ಡಿವೈನ್ ಗೈಡೆನ್ಸಿಂದ. ಎಷ್ಟೊಂದು ಜನ ಕನೆಕ್ಟ್ ಆಗಬೇಕು, ಒಂದು ಹೈಯರ್ ಫ್ರೀಕ್ವೆನ್ಸಿಗೆ ಬರಬೇಕು, ಎಲ್ಲರೂ ಒಂದು ಸದುದ್ದೇಶ ಇಟ್ಕೊಂಡು ಕ್ರಿಯೇಟ್ ಮಾಡಿರೋವಂಥದ್ದು. ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಶೀಘ್ರದಲ್ಲೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ವಿಡಿಯೋನು ಒಂದು ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗುವಂಥ ಶಕ್ತಿನ ಇಟ್ಕೊಂಡಿರುವಂಥದ್ದು. ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಮೈಂಡಲ್ಲಿ ಅದು ಕೂತಿದೆ ಅಂತ ಅರ್ಥ. ನಮ್ಮ ಮೈಂಡಲ್ಲಿ ಕೂತಿದೆ ಅಂದರೆ ನಾವು ಅದ್ರ ಬಗ್ಗೆ ಒಂದು ಕಾನ್ಷಿಯಸ್ ಲೆವೆಲಲ್ಲಿ ಅವೇರ್ನೆಸ್ ಬಂದಿದೆ ನಮಗೆ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಸಿ ಯು.